ನಮಸ್ಕಾರ. ಕರ್ನಾಟಕದೊಳಗೆ MBBS ಗೌರ್ಮೆಂಟ್ ಸೀಟ್ ಅವರು ಸೆಮಿ ಗೌರ್ಮೆಂಟ್ ಸೀಟ್ ತಗೋಬೇಕಂದ್ರೆ ನೀಟ್ 2026 ಅಲ್ಲಿ ಎಷ್ಟು ಮಾರ್ಕ್ಸ್ ಇರಬೇಕು ಮತ್ತು ಕ್ಯಾಟಗರಿ 1 ಸ್ಟೂಡೆಂಟ್ಗೆ ಕಳೆದ ವರ್ಷ ಸುಮಾರು 450 ಮಾರ್ಕ್ಸ್ಗೆ MBBS ಸೆಮಿ ಗೌರ್ಮೆಂಟ್ ಸಿಕ್ಕಿದೆ ಅಂದರೆ ನಂಬ್ತೀರಾ? ಹಾಗಾದರೆ ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ಸೇಫ್ ಸ್ಕೋರ್ ಎಷ್ಟಿರಬೇಕು ಅಂತಂದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸು ಎಕ್ಸಾಮ್ ಕಂಪ್ಲೀಟ್ ಆಗಿರ್ತೈತಿ. ಮತ್ತು ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಮೈಂದಾಗ ಒಂದು ಕಾಮನ್ ಕ್ವಶನ್ ಇರ್ತೈತೆ, ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ನನ್ನ ಮಾರ್ಕ್ಸ್ ಇಷ್ಟಿದೆ, ನನಗೆ MBBS ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಥವಾ ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ, ನನ್ನ ಸ್ಕೋರ್ ಸೇಫ್ ಝೋನಲ್ಲಿದೆ ಅಂತ ಇಂಥ ಬಹಳಷ್ಟು ಡೌಟು ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಮೈಂಡಲ್ಲಿ ಕಾಮನ್ ಆಗಿ ಬರುತ್ತದೆ. ಯಾಕಂದರೆ ಕಟ್ ಆಫ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದರೆ ನಾವು ನಮ್ಮ ಮಾರ್ಕ್ಸ್ ಎಷ್ಟಿದೆ ಮತ್ತು ನಮಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದೇನು ಕ್ಲಿಯರಿಟಿಯಾಗಿ ಐಡಿಯಾನೂ ಸಿಗುತ್ತೆ. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಕಟ್ ಆಫ್ ಅನ್ನೋದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರೋಂಗಿಲ್ಲ. ಇದು ಡಿಪೆಂಡ್ ಆಗಿರೋದು ನಂಬರ್ ಆಫ್ ಸ್ಟೂಡೆಂಟ್ ಅಫಿಯರ್ಡ್ ಇನ್ ದ ನೀಟ್ ಎಕ್ಸಾಮ್ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು MBBS ಸೀಟ್ ಇದ್ದಾವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕೌನ್ಸಿಲಿಂಗ್ ಟ್ರೆಂಡ್ ನೀವು ನೋಡ್ಬೋದು. 2024ರಲ್ಲಿ ಕಂಪ್ಯಾರಿಟಿವ್ಲಿ ಕ್ವಶನ್ ಪೇಪರ್ ಈಸಿ ಇತ್ತು ಮತ್ತು 2025ರಲ್ಲಿ ಕಂಪ್ಯಾರಿಟಿವ್ಲಿ ಕ್ವಶನ್ ಪೇಪರ್ ಬಹಳಷ್ಟು ಟಫ್ ಇತ್ತು. 2023ಯಲ್ಲಿ ಮಾಡ್ರೇಟ್ ಇತ್ತು. ಅದಕ್ಕೆ 500 ಮಾರ್ಕ್ಸ್ಗೆ ಕೂಡ ಪ್ರತಿ ವರ್ಷ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. 2025ರಲ್ಲಿ 500 ಮಾರ್ಕ್ಸ್ಗೆ ಸುಮಾರು 50,000 ರ್ಯಾಂಕಿಂಗ್ ಇತ್ತು ಮತ್ತು 2024ರಲ್ಲಿ 500 ಮಾರ್ಕ್ಸ್ಗೆ ಸುಮಾರು 2,08,000 ಏರ್ ರ್ಯಾಂಕಿಂಗ್ ಇತ್ತು ಮತ್ತು 2023ರಲ್ಲಿ ಸುಮಾರು 1,18,000 ಏರ್ ರ್ಯಾಂಕಿಂಗ್ ಇತ್ತು. ಹಾಗೆ ಮಾರ್ಕ್ಸ್ಗಿಂತ ಏರ್ ರ್ಯಾಂಕಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ MBBS ಸೀಟ್ ಇನ್ಕ್ರೀಸ್ ಲಾಸ್ಟ್ ಇಯರ್ ಸುಮಾರು ನಮ್ಮ ಕರ್ನಾಟಕದಲ್ಲಿ 10,559 ಸೀಟ್ ಇತ್ತು, ಅಂದರೆ KA ಕೌನ್ಸಿಲಿಂಗ್ನಲ್ಲಿ. ಕಳೆದ ವರ್ಷ ಸುಮಾರು 1,277 ಸೀಟ್ ಇನ್ಕ್ರೀಸ್ ಆದರೂ ಕೂಡ 2024ರಲ್ಲಿ ಟೋಟಲ್ ಆಗಿ 2023-2024ರಲ್ಲಿ 9,282 ಸೀಟ್ ಇದ್ದು. ಆದರೆ ಈ ವರ್ಷ ಕೂಡ ನಂಬರ್ ಆಫ್ MBBS ಸೀಟ್ಗಳು ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಇನ್ಕ್ರೀಸ್ ಆಗಿದ್ದಾವೆ. ಟೋಟಲ್ ಆಗಿ 550 MBBS ಸೀಟ್ ಇನ್ಕ್ರೀಸ್ಡ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಅಂದರೆ ಇನ್ನೂ ಕೂಡ ಕಟ್ ಆಫ್ ಕಡಿಮೆ ಹೋಗುವ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟು ಕ್ಯಾಟಗರಿ 1 ಜನರಲ್ ಮೆರಿಟ್ ಕಟ್ ಆಫ್ನ ನೋಡೋಣ. ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಇಯರು 99,000 ರ್ಯಾಂಕಿಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿತ್ತು. ಸುಮಾರು 465 ಮಾರ್ಕ್ಸ್ಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದು ಕಾಲೇಜ್ ಅಂದರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ, ಹುಬ್ಬಳ್ಳಿ. ಇದರ ಫೀಸು ವರ್ಷಕ್ಕೆ 6 ಲಕ್ಷ ಇರುತ್ತೆ. ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಸುಮಾರು 1 ಲಕ್ಷ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಹೋಗಿತ್ತು. ಯಾವ ಕಾಲೇಜ್ ಅಂದರೆ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಮಂಗಳೂರು. ಸುಮಾರು 464 ಮಾರ್ಕ್ಸ್ಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿತ್ತು. ನೀಟ್ 2026ಅಲ್ಲಿ ನಿಮ್ಮ ರ್ಯಾಂಕ್ 95,000ದಿಂದ 1,05,000 ಏರ್ ರ್ಯಾಂಕ್ ಒಳಗಿದ್ದರೆ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹೈದರಾಬಾದ್ ಕರ್ನಾಟಕ ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ಸೆಕೆಂಡ್ ರೌಂಡಲ್ಲಿ ಸುಮಾರು 1,02,000 ರ್ಯಾಂಕಿಗೆ ಏರ್ ರ್ಯಾಂಕಿಗೆ ವರೆಗೆ ಹೋಗಿತ್ತು. ಯಾವ ಕಾಲೇಜ್ ಅಂದರೆ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಶಿವಮೊಗ್ಗ. ಲಾಸ್ಟ್ ಇಯರ್ ಸುಮಾರು 463 ಮಾರ್ಕ್ಸ್ಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ 1,09,000 ರ್ಯಾಂಕಿಗೆ ವರೆಗೂ ಹೋಗಿತ್ತು. ಯಾವ ಕಾಲೇಜ್ ಅಂದರೆ KVG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಸುಳ್ಯ. ಸುಮಾರು 459 ಮಾರ್ಕ್ಸ್ಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕನ್ನಡ ಮೀಡಿಯಂ
ಸೆಕೆಂಡ್ ರೌಂಡಲ್ಲಿ ಸುಮಾರು 1,28,000 ರ್ಯಾಂಕಿಗೆ ಏರ್ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಯಾವ ಕಾಲೇಜ್ ಅಂದರೆ ಈ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಸುಮಾರು 449 ಮಾರ್ಕ್ಸ್ಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿದೆ. ಕೆಟಗರಿ 1 ಹೈದರಾಬಾದ್ ಕರ್ನಾಟಕ. ಲಾಸ್ಟ್ ಇಯರ್ ಸುಮಾರು 1,69,000 ರ್ಯಾಂಕ್ವರೆಗೂ ಹೋಗಿತ್ತು. ಯಾವ ಕಾಲೇಜ್ ಅಂದರೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಕಲಬುರ್ಗಿ. ಸುಮಾರು 423 ಮಾರ್ಕ್ಸ್ಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿದೆ. ಸೆಕೆಂಡ್ ಕೆಟಗರಿ 1 ರೂರಲ್. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಸುಮಾರು 97,000 ರ್ಯಾಂಕಿಗೆ 97,000 ರ್ಯಾಂಕಿಗೆ KVG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸುಳ್ಯ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಥರ್ಡ್ ರೌಂಡಲ್ಲಿ 1,04,024 ರ್ಯಾಂಕಿಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ. ಕೆಟಗರಿ 1 ರೂರಲ್ 1,08,000 ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡಲ್ಲಿ 1,17,000 ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ. ನೆಕ್ಸ್ಟ್ ರೂರಲ್ ಹೈದರಾಬಾದ್ ಕರ್ನಾಟಕ 1,22,000 ರ್ಯಾಂಕಿಗೆ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 450 ಮಾರ್ಕ್ಸ್ಗೆ. ಹಾಗಾಗಿ ಫ್ರೆಂಡ್ಸ್, ಕೆಟಗರಿ 1 ಸ್ಟೂಡೆಂಟ್ ಕಳೆದ ವರ್ಷ ಡಾಟಾ ಪ್ರಕಾರ ಸುಮಾರು ನಿಮ್ಮ ರ್ಯಾಂಕಿಂಗ್ ನೋಡಿರ್ಬೋದು. ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೆ ನೀಟ್ 2026ಅಲ್ಲಿ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ. ಮುಂದಿನ ವಿಡಿಯೋದಲ್ಲಿ 2A ಕೆಟಗರಿ ಕಟ್ ಆಫ್ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.